ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯ ಜಿಲ್ಲೆಯಾದ್ಯಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರ ಜನ್ಮದಿನಾಚರಣೆ. ಜೆಡಿಎಸ್ ಕಾರ್ಯಕರ್ತರಿಂದ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅಭಿಮಾನಿಗಳಿಂದ ಶುಭ ಹಾರೈಕೆಯ ಮಹಾಪೂರ. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನಿಂದ ಗೋರುಚ ದತ್ತಿನಿಧಿ ಪ್ರಶಸ್ತಿ ಪ್ರದಾನ. ಕಾರ್ಯಕ್ರಮಕ್ಕೆ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಚಾಲನೆ. ಸಾಹಿತ್ಯಕ್ಕೆ ಜಾತಿ ಕುಲ ಇಲ್ಲ ಎಂದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ. ಹುಬ್ಬಳ್ಳಿ ಯುವತಿ ಅಂಜಲಿ ಹತ್ಯೆಗೆ ತೀವ್ರ ಆಕ್ರೋಶ. ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹ. ಮಂಡ್ಯ ಜಿಲ್ಲಾ ಕುರುಬರ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಮೈತ್ರಿ ಅಭ್ಯರ್ಥಿಯಾಗಿ ವಿವೇಕಾನಂದ ನಾಮಪತ್ರ ಸಲ್ಲಿಕೆ. ಎನ್ಡಿಎ ಅಭ್ಯರ್ಥಿಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಾಥ್. ಇಸಿ ನಿಂಗರಾಜಗೌಡರ ಮನವೊಲಿಸಿದ ಬಿಜೆಪಿ ವರಿಷ್ಠರು. ಮಣ್ಣಿನ ಮಗ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರವರ 92ನೇ ಹುಟ್ಟುಹಬ್ಬದ ಪ್ರಯುಕ್ತ ಶಂಭು ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಹಾಗೂ ಜೆಡಿಎಸ್ ಮುಖಂಡ ಬಿ.ಆರ್. ಸುರೇಶ್ ರವರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಂಡ್ಯ ನಗರದ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಮಣ್ಣಿನ ಮಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ 92ನೇ ಹುಟ್ಟುಹಬ್ಬದ ಪ್ರಯುಕ್ತ ಶಂಭು ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಹಾಗೂ ಜೆಡಿಎಸ್ ಮುಖಂಡ ಬಿ.ಆರ್. ಸುರೇಶ್ ರವರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಂಡ್ಯ ನಗರದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸುರೇಶ್, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು 92ನೇ ಜನ್ಮದಿನಾಚರಣೆ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ನೀಡಲೆಂದು ಶುಭ ಕೋರಿದರು. ಶ್ರೀಯುತ ಮಾಜಿ ಪ್ರಧಾನಿಗಳಾದಂಥ ಶ್ರೀಯುತ ದೇವೇಗೌಡ ಅಪ್ಪಾಜಿಯವರ ಜನ್ಮದಿನದ ಪ್ರಯುಕ್ತ ಇವತ್ತು ವಿಶೇಷವಾದ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಹಾಗೆ ಅವರ ಮುಂದಿನ ಜೀವನ ಇನ್ನೂ ಉತ್ತಮವಾಗಿ ಆರೋಗ್ಯವಾಗಿರಲಿ ಅಂತ ಕೇಳಿಕೊಳ್ತಾ ಈ ದಿನ ವಿಶೇಷವಾದ ಪೂಜೆ ಹಮ್ಮಿಕೊಂಡಿದ್ದೀವಿ. ಅವರಿಗೆ ಆ ದೇವರು ಭಗವಂತ ನೆಮ್ಮದಿಯನ್ನು ಕರುಣಿಸಲಿ ಅಂತ ಹೇಳ್ತಾ ನಾವು ಈ ದಿನ ಶುಭಾಶಯವನ್ನು ಕೊಡ್ತಾ ಇದ್ದೀವಿ. ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಡಿ. ರಮೇಶ್ ಮಾತನಾಡಿ, ವಿಶೇಷವಾಗಿ ರೈತಾಪಿ ವರ್ಗದವರಿಗೆ, ಹಿಂದುಳಿದವರಿಗೆ, ಜನತಾ ದಳದವರಿಗೆ ಇಂದು ಶುಭ ದಿನವಾಗಿದೆ. ದೇವೇಗೌಡರಿಗೆ 91 ವರ್ಷ ತುಂಬಿ 92ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಕೋರಿಕೊಂಡರು. ಭಗವಂತ ದೇವೇಗೌಡ ಸಾಹೇಬರಿಗೆ ಹೆಚ್ಚಿನ ಆರೋಗ್ಯ ಕೊಡಲಿ, ಅವರ ಸೇವೆ ಸದಾಕಾಲ ಇರಲಿ ಅಂತ ಆಶಿಸ್ತಾ, ವಿಶೇಷವಾಗಿ ಅವರಿಗೆ ನೆಮ್ಮದಿಯನ್ನು ಕೊಡಲಿ. ಈ ರಾಜ್ಯ ಕೆಲವು ಹಿತಾಸಕ್ತಿಗಳು, ಕೆಟ್ಟ ದುಷ್ಟಶಕ್ತಿಗಳು ಇವತ್ತೇನು ಕಾಡ್ತಾ ಇದ್ದಾವೋ ಅದರಿಂದ ಹೊರಬರ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಭಗವಂತ ಅವ್ರಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಡಲಿ. ಅವರ ಆಶೀರ್ವಾದ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಇರಲಿ ಅಂತೇಳಿ ಆಶಿಸ್ತೇನೆ. ಜೆಡಿಎಸ್ ಮುಖಂಡ ಬಸವರಾಜು ತಿಮ್ಮೇಗೌಡ ಮಾತನಾಡಿ, ಈ ದಿನ ದೇಶಕ್ಕೆ ಶುಭ ದಿನವಾಗಿದೆ. ಹರಪನಹಳ್ಳಿ ಹುಟ್ಟಿದ ದೇವೇಗೌಡರು 92ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ರಾಜ್ಯಾದ್ಯಂತ ಕಾರ್ಯಕರ್ತರು ಅವರ ಜನ್ಮ ದಿನಾಚರಣೆ ಆಚರಿಸುತ್ತಿದ್ದು, ಅಂತೆಯೇ ಮಂಡ್ಯದಲ್ಲಿಯೂ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ. ದೇವರು ಅವರಿಗೆ ಎಲ್ಲವನ್ನು ನೀಡಲಿ ಅಂತ ಹೇಳಿದರು. ಈ ದಿನ ಇಡೀ ಕರ್ನಾಟಕದ ಜನತೆ, ದೇಶದ ಜನತೆ, ಬಡವ ಬಂಧು ದೀನದಲಿತರ ಒಂದು ನೇತಾರ, ಒಂದು ನೆರಳಾಗ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಅವರಿಗೆ ಇನ್ನೂ ದೇವರು ನೂರಾರು ವಸಂತಗಳ ಹಾಗೆ ಅವ್ರಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು, ಈ ಒಂದು ಏನು ಕೃಷಿಕ ಸಮಾಜ ಏನಿದೆ ಅವ್ರಿಗೆ ನೆರಳಾಗ್ತಕ್ಕಂಥ, ಅವರ ಬದುಕು ಹಸನಾಗ್ತಕ್ಕಂಥ, ಅವರು ಬದುಕು ಒಂದು ಹಸಿರಾಗ್ತಕ್ಕಂಥ, ಇನ್ನೂ ಹಲವಾರು ಒಂದು ಜಲ ಸಂಪತ್ತನ್ನು ಕ್ರೋಢೀಕರಣ ಮಾಡುವಂಥ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಕನಸು ನನಸಾಗೋ ನಿಟ್ಟಿನಲ್ಲಿ ಮೇಕೆದಾಟ ಆಗಿರ್ಬೋದು, ಈಗೊಂದು ಕಾವೇರಿ ಸಮಸ್ಯೆ ಆಗಿರ್ಬೋದು, ಅವರ ಬದುಕಿನ ಜೀವನ ಅವಧಿಯಲ್ಲೇ ಅದಕ್ಕೆ ಅಂತ್ಯ ಕಾಣ್ತಕ್ಕಂಥ ನಿಟ್ಟಿನಲ್ಲಿ ಭಗವಂತ ಅವರಿಗೆ ಆಶೀರ್ವಾದವನ್ನು ಮಾಡಲಿ. ಸಂದರ್ಭದಲ್ಲಿ ಮುಖಂಡರಾದ ಸಿದ್ದರಾಮೇಗೌಡ, ನಗರಸಭಾ ಸದಸ್ಯರಾದ ನಾಗೇಶ್, ಮೀನಾಕ್ಷಿ ಪುಟ್ಟಸ್ವಾಮಿ, ತಂಡಸನಹಳ್ಳಿ ನವೀನ್ ಕುಮಾರ್, ಕೆಂಚನಹಳ್ಳಿ ಪುಟ್ಟಸ್ವಾಮಿ, ಸಾತ್ನೂರು ಜಯರಾಮ್, ಜಯಶೀಲ, ನಾಗಮ್ಮ ಸೇರಿದಂತೆ ಅನೇಕರಿದ್ದರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಇವರ ಸಹಯೋಗದಲ್ಲಿ ಮಂಡ್ಯ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಗೋರುಚ ದತ್ತಿನಿಧಿ 2023ರ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯ ನಗರದ ಕೆ.ವಿ. ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಇದೊಂದು ಸುಂದರ ಕ್ಷಣ.
ನಂತರ ಡಾಕ್ಟರ್ ಬಸವರಾಜ ಕಲ್ಗುಡಿರವರಿಗೆ ಶರಣ ಪ್ರಶಸ್ತಿ, ಡಾಕ್ಟರ್ ಸಂಧ್ಯಾ ರೆಡ್ಡಿರವರಿಗೆ ಜಾನಪದ ಪ್ರಶಸ್ತಿ ಹಾಗೂ ಡಾಕ್ಟರ್ ಸಿ ನಾಗಭೂಷಣ್, ಬಾಲಕೃಷ್ಣ ಜಂಬಗಿರವರಿಗೆ ಕ್ರಮವಾಗಿ ಶರಣ ಸಾಹಿತ್ಯ ಗ್ರಂಥ ಪ್ರಶಸ್ತಿ ಮತ್ತು ಜನಪದ ಸಾಹಿತ್ಯ ಗ್ರಂಥ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ನಂತರ ಮಾತನಾಡಿದ ಅವರು, ನಮ್ಮ ಶ್ರಮದಿಂದ ನಮ್ಮ ಯೋಗ್ಯತೆಯನ್ನು ಅಳೆಯಬೇಕು. ಕಷ್ಟಪಟ್ಟರೆ ಹಣ ಸಿಗುತ್ತದೆ, ಇಲ್ಲ ಅಂದರೆ ಸಿಗುವುದಿಲ್ಲ. ಬೇರೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡಬಾರದು ಎಂದರು. ಭಗವಂತ ಏನನ್ನ ಬರೆದಿದ್ದಾನೋ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಮನುಷ್ಯನಲ್ಲಿ ಕಲಿಯಬೇಕಿರುವುದು, ಓದಬೇಕಿರುವುದು ಏನೂ ಇಲ್ಲ. ಒಬ್ಬ ಮನುಷ್ಯನಿಗೆ ಸೌಜನ್ಯ ತೋರುವುದೇ ದೊಡ್ಡದು. ಮನುಷ್ಯನನ್ನ ಕೇವಲವಾಗಿ ಕಾಣದೆ ಹೋದರೆ ಅದೇ ದೊಡ್ಡ ತಪಸ್ಸು ಎಂದರು. ಜಗತ್ತಿನೊಳಗೆ ಯಾರ್ಯಾರು ಏನೇನು ಕೊಡಬೇಕು ಕೊಟ್ಟಿದ್ದಾರೆ. ಯಾರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಎಷ್ಟು ಸಮಯ, ಎಷ್ಟು ಸೆಕೆಂಡ್ ಬದುಕಬೇಕಂತ ಕೊಟ್ಟಿದ್ದಾನೋ ಅದು ನಿಮ್ದೇ, ಇನ್ನೊಬ್ರದಲ್ಲ. ನಿಮ್ಗಾಗಿ ಗಾಳಿ ಆಡ್ತಿರಲ್ಲ, ಉಸಿರಾಡ್ತಿರಲ್ಲ, ಅದು ನಿಮ್ದೇ, ಅದು ಬೇರೆಯವ್ರದಲ್ಲ. ನಿಮಗಾಗಿ ನೋಡ್ಲಿಕ್ಕೆ ಕಣ್ಣು ಕೊಟ್ಟಿದಾರಲ್ಲ, ಅದು ನಿಮ್ದೇ, ಅದು ನಿಮ್ಗೆ ಬೇರೆಯವ್ರ ಕಣ್ಣಲ್ಲ. ನಿಮಗಾಗಿ ಹಲ್ಲು ಕೊಟ್ಟಿದ್ದಾನೆ, ಬಾಯಿ ಕೊಟ್ಟಿದ್ದಾನೆ, ನಾಲ್ಗೆ ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿರೋದು ನಿಮಗಾಗಿ. ಇವತ್ತು ಬೆಳಕು ಕೊಟ್ಟಿದ್ದಾನೆ, ಆ ಬೆಳಕು, ಆಕಾಶ, ಪಂಚಭೂತಗಳು ಯಾರ್ಯಾರು ಏನೇನು ಕೊಡ್ಬೇಕು ಕೊಟ್ಬಿಟ್ಟಿದ್ದಾನೆ. ನಮ್ಮ ಶ್ರಮದಿಂದ ನಾವು ಯೋಗ್ಯತೆಯನ್ನ ಅಳಿಯಲಿಕ್ಕೆ ಸಾಧ್ಯ ಬಿಟ್ರೆ, ಯತ್ನಾನುಸಾರಿಣಿ ಲಕ್ಷ್ಮಿ ವಿದ್ಯಾಭ್ಯಾಸಾನುಸಾರಿಣಿ ಅಂತ ಒಂದು ಕಡೆ ಹೇಳ್ತಾರೆ. ನಾವು ಕಷ್ಟಪಟ್ಟಷ್ಟು ದುಡ್ಡು ಬಂದೇ ಬರ್ತದೆ, ಕಷ್ಟಪಟ್ಟಷ್ಟು ಜ್ಞಾನ ಬಂದೇ ಬರ್ತದೆ. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮಾತನಾಡಿ, ಕನ್ನಡ ಸಾಹಿತ್ಯ ಆಗಲಿ ಶರಣ ಸಾಹಿತ್ಯ ಆಗಲಿ ಅದೆಲ್ಲವೂ ಒಂದೇ, ಅವಕ್ಕೆ ಜಾತಿ ಕುಲ ಇಲ್ಲ ಎಂದರು. ಸಾಹಿತ್ಯದ ಉದ್ದೇಶ ಜನರ ಕಲ್ಯಾಣವಾಗಿದೆ. ಕ್ಷಣ ಸಾಹಿತ್ಯ ಕೂಡ ಉತ್ತಮ ಕೆಲಸ ಮಾಡಿದೆ. ಶರಣರು ಸುಳ್ಳು ನುಡಿ ಬರೆಯಬೇಕು ಎಂದು ಬಂದವರಲ್ಲ, ಪ್ರತಿಕ್ರಿಯೆ ರೂಪದಿಂದ ಹುಟ್ಟಿಕೊಂಡ ಸಾಹಿತ್ಯ ಅವರದಾಗಿದೆ ಎಂದರು. ಇದಕ್ಕೊಂದು ಕಾರಣನೂ ಕೂಡ ಇದೆ. ಹಿಂದೆ 2010ರಲ್ಲಿ ಗೋರುಚಾ ಅವರು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ ನಮ್ಮ ಮಲ್ಲಾರದ್ದೆ ಪ್ರಸನ್ನ ಅವರು ಮಂಡ್ಯ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಅವತ್ತಿನ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಮೊದಲ ಸಮ್ಮೇಳನವನ್ನು ನಾವು ಮಂಡ್ಯದಲ್ಲಿ ಆಯೋಜಿಸಿದ್ದು. ಬಹುಶಃ ಗೋರುಚಾ ಅವ್ರಿಗೆ ಜ್ಞಾಪಕ ಇರಬೇಕು ಅಂತ ಕಾಣ್ತಿದೆ. 2 ದಿವಸಗಳ ಕಾಲ ತುಂಬ ಅದ್ದೂರಿಯಾಗಿ ಶರಣ ಸಾಹಿತ್ಯ ಸಮ್ಮೇಳನವನ್ನು ಕರ್ನಾಟಕ ಸಂಘ ಜೊತೆಯಾಗಿ ನಡೆಸಿಕೊಡ್ತು ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾರೆ. ಶರಣ ಸಾಹಿತ್ಯ ಆಗಲಿ, ಕನ್ನಡ ಸಾಹಿತ್ಯ ಆಗಲಿ ಅಥವಾ ಜೈನ ಸಾಹಿತ್ಯ ಆಗಲಿ, ಸಾಹಿತ್ಯ ಎಲ್ಲ ಒಂದೇ. ಅದಕ್ಕೆ ಜಾತಿಯೂ ಇಲ್ಲ, ಭೇದವೂ ಇಲ್ಲ, ಕುಲವೂ ಇಲ್ಲ, ಗೋತ್ರವೂ ಇಲ್ಲ. ಸಾಹಿತ್ಯದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಜನರ ಕಲ್ಯಾಣ ಅಷ್ಟೇ. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಗೌರವ ಸಲಹೆಗಾರರಾದ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ, ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ, ಡಾಕ್ಟರ್ ಸಿ ಸೋಮಶೇಖರ್, ಎಂಬಿ ರಾಜಶೇಖರ್, ಎಂಎಸ್ ಶಿವಪ್ರಕಾಶ್, ಸೋಮಶೇಖರ್ ಗಾಂಜಿ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ಎನ್ಡಿಎ ಅಭ್ಯರ್ಥಿಯಾಗಿ ವಿವೇಕಾನಂದರವರು ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿರವರು, ವಿಧಾನಸಭಾ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಶಿವಮೊಗ್ಗ ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಸೇರಿದಂತೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಭಾಗವಹಿಸಿದ್ದರು. ಕೊನೆಗೂ ಸಹ ಎನ್ಡಿಎ ಅಭ್ಯರ್ಥಿಯಾಗಿ ವಿವೇಕಾನಂದ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಅಶೋಕ್, ಶಿವಮೊಗ್ಗ ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಸೇರಿದಂತೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಪಾಲ್ಗೊಂಡಿದ್ದರು. ಹಲವಾರು ದಿನಗಳಿಂದ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆ.ಟಿ. ಶ್ರೀಕಂಠೇಗೌಡ ಮತದಾರರನ್ನು ಭೇಟಿಯಾಗಿ ತಮ್ಮನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಆದರೆ ಕಡೆಗಳಿಗೆಯಲ್ಲಿ ಅವರಿಗೆ ಜೆಡಿಎಸ್ ಪಕ್ಷದ ಬಿ ಫಾರ್ಮ್ ದೊರೆಯದ ಕಾರಣ ಅವರು ಅಸಮಾಧಾನಗೊಂಡಿದ್ದಾರೆ. ವರಿಷ್ಠರ ತೀರ್ಮಾನಕ್ಕೆ ತೀವ್ರವಾಗಿ ಬೇಸರಗೊಂಡಿರುವ ಕೆಡಿಎಸ್ ತಮ್ಮ ಬೆಂಬಲಿಗರೊಂದಿಗೆ ಚರ್ಚಿಸಿ ಮುಂದಿನ ತೀರ್ಮಾನ ಪ್ರಕಟಿಸುವುದಾಗಿ ತಿಳಿಸಿದ್ದಾರೆ. ಇದರ ಜೊತೆಗೆ ಸೆನೆಟ್ ಮಾಜಿ ಸದಸ್ಯ ಬಿಜೆಪಿ ಹಿರಿಯ ಮುಖಂಡ ಇ.ಸಿ. ನಿಂಗರಾಜಗೌಡರ ಹೆಸರು ಪ್ರಕಟಿಸಿದ್ದ ಬಿಜೆಪಿ ಸಹ ಅಂತಿಮ ಹಂತದಲ್ಲಿ ತನ್ನ ನಿಲುವನ್ನು ಬದಲಿಸಿದೆ. ಜೆಡಿಎಸ್ಗೆ ಸೀಟನ್ನು ಬಿಟ್ಟುಕೊಟ್ಟಿದ್ದು, ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಅಶೋಕ್ ರವರು ನಿಂಗರಾಜ್ರವರ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ಯಶಸ್ಸು ಕೂಡ ಆಗಿದ್ದಾರೆ. ವರಿಷ್ಠರ ತೀರ್ಮಾನಕ್ಕೆ ತಾವು ಬದ್ಧರಾಗಿ ಇರುವುದಾಗಿ ತಿಳಿಸಿರುವ ಅವರು ತಮ್ಮ ನಾಮಪತ್ರ ಹಿಂಪಡೆದು ಜೆಡಿಎಸ್ ಅಭ್ಯರ್ಥಿಯನ್ನು ಬೆಂಬಲಿಸುವುದಾಗಿ ತಿಳಿಸಿದ್ದಾರೆ. ಒಟ್ಟಾರೆ ಈ ಗೊಂದಲದ ನಡುವೆಯೂ ಕೂಡ ಎನ್ಡಿಎ ಅಭ್ಯರ್ಥಿ ವಿವೇಕಾನಂದ ಯಾವ ರೀತಿ ಗೆಲುವನ್ನು ಎದುರಿಸಲಿದ್ದಾರೆ ಎಂಬುದು ಕುತೂಹಲದ ಪ್ರಶ್ನೆಯಾಗಿದೆ. ಹುಬ್ಬಳ್ಳಿಯ ಯುವತಿ ಅಂಜಲಿ ಅಂಬಿಗೇರ್ ಬರ್ಬರ ಹತ್ಯೆಯನ್ನ ಖಂಡಿಸಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಮಂಡ್ಯ ಜಿಲ್ಲಾ ಬೆಸ್ತರ ಸಂಘದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು.
ನಂತರ ಮಾತನಾಡಿದ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂತೆ ಕಸಲಗೆರೆ ಬಸವರಾಜುರವರು ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಅವರ ಬರ್ಬರ ಹತ್ಯೆ ನಡೆದಿರುವುದು ಖಂಡನೀಯ. ಸಮಾಜದಲ್ಲಿ ಇಂತಹ ಕೃತ್ಯ ನಡೆದರೆ ಭಯದ ವಾತಾವರಣ ಸೃಷ್ಟಿಯಾಗುತ್ತದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಆರೋಪಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಜಿಲ್ಲಾದ್ಯಂತ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮೊನ್ನೆ 15ನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೆದಂಥ ಅಂಜಲಿ ಬರ್ಬರ ಹತ್ಯೆ ಪ್ರಕರಣ ನೋಡಿ, ನೇಹಾ ಕೊಲೆ ಮಾಸೋ ಮುನ್ನವೇ ಮತ್ತೊಂದು ಆ ಥರ ಪ್ರಕರಣ ನಡೆದಿದೆ. ಈ ಥರ ನಡೀತಾರಿಂದ ಕಾನೂನು ವ್ಯವಸ್ಥೆ ತುಂಬ ಭಯಸ್ಥಿಕೆ ವಾತಾವರಣ ಆಗ್ತಾಯಿದೆ. ಹಾಗಾಗಿ ಈ ಥರ ಆಗಬಾರ್ದು. ಸರ್ಕಾರ ಸೂಕ್ತ ಕ್ರಮವನ್ನು ತಗೊಳ್ಬೇಕು. ಇಂಥ ಆರೋಪಿಗಳಿಗೆ ಯಾವುದೇ ಕನಿಕರ ತೋರದೇ ಅವ್ರನ್ನ ಗಲ್ಲು ಶಿಕ್ಷೆ ವಿಧಿಸಬೇಕು ಅಥವಾ ಅವ್ರನ್ನ ಕಂಡಲ್ಲೇ ಗುಂಡಿಟ್ಟು ಕೊಲ್ಲಬೇಕು. ಸೂಕ್ತವಾದ ಕಾನೂನಲ್ಲಿ ಇರ್ತಕ್ಕಂಥ ಕಠಿಣವಾದ ಶಿಕ್ಷೆಯನ್ನು ಅವರಿಗೆ ನೀಡಿದಾಗ ಮಾತ್ರ ಇನ್ನು ಇರ್ತಕ್ಕಂಥ ಯಾವುದೇ ಹೆಣ್ಮಕ್ಕಾಗಲಿ ಸ್ವತಂತ್ರವಾಗಿ ಓಡಾಡಲಿಕ್ಕಾಗುತ್ತೆ. ಇಲ್ಲ. ಸಂಘದ ಕಾರ್ಯಾಧ್ಯಕ್ಷ ಶಿವರಾಜು ಮಾತನಾಡಿ, ಹುಬ್ಬಳ್ಳಿಯ ಘಟನೆ ಖಂಡನೀಯ. ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಮೃತ ಯುವತಿಯ ಕುಟುಂಬಕ್ಕೆ ಪರಿಹಾರ ನೀಡುವುದರ ಜೊತೆಗೆ ಸರ್ಕಾರಿ ಹುದ್ದೆ ನೀಡಬೇಕು ಎಂದು ಒತ್ತಾಯಿಸಿದರು. ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಅಂಬಿಗಾ ಜಲಗೇರಿಯವರ ಒಂದು ಹತ್ಯೆ ಪ್ರಕರಣವಾಗಿ ಇವತ್ತು ಬೆಸ್ತರ ಬಗ್ಗೆ ಯಾವುದೇ ರೀತಿಯಾದಂಥ ಕಾಳಜಿ ಇಲ್ಲ ಅನ್ನುವಂಥದ್ದು ಈ ಒಂದು ಇದರಲ್ಲಿ ತೋರ್ತಾ ಇದೆ. ಜೊತೆಗೆ ರಾಜ್ಯದಲ್ಲೂ ಕೂಡ ಈ ಥರ ಘಟನೆಗಳು ನಡೆಯೋದ್ರಿಂದ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಒಂದು ಭಯದ ವಾತಾವರಣದಲ್ಲಿ ಅವರು ಜೀವಿಸಬೇಕಾಗುತ್ತೆ. ಮತ್ತು ಈ ಪ್ರಕರಣಕ್ಕೆ ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆ ಗಲ್ಲು ಶಿಕ್ಷೆಯನ್ನು ನೀಡಬೇಕು ಅಂತ ಈ ಮೂಲಕ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ. ಹಾಗೂ ಆ ಒಂದು ಕುಟುಂಬಕ್ಕೆ ಸೂಕ್ತ ಪರಿಹಾರನೂ ಕೂಡ ನೀಡಬೇಕು ಅಂತ, ಆ ಒಂದು ಮನೆಯ ಮಕ್ಕಳಲ್ಲಿ ಯಾರಿಗಾರು ಒಂದು ಸರ್ಕಾರಿ ಹುದ್ದೆನೂ ಕೂಡ ತಾವು ನೀಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ದೇವರಾಜ ಅರಸು ವೇದಿಕೆ ಅಧ್ಯಕ್ಷ ಸಂದೇಶ್, ಗಾಯತ್ರಿ, ರೇಣುಕಮ್ಮ, ಚಂದ್ರಶೇಖರ್, ಗೌರಮ್ಮ, ಚಿಕ್ಕಬೋರಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಮಿಷನ್ ವಾತ್ಸಲ್ಯ ಮಾರ್ಗಸೂಚಿಯನ್ವಯ ಜಿಲ್ಲಾ ಮಕ್ಕಳ ರಕ್ಷಣಾ ಸಮಿತಿ, ಮಕ್ಕಳ ಸಹಾಯವಾಣಿ ಹಾಗೂ ಮಕ್ಕಳ ಕಲ್ಯಾಣ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಬಾಲ್ಯ ವಿವಾಹ ಸಮಾಜದ ಪಿಡುಗಾಗಿದ್ದು, ಇದನ್ನು ತಡೆಗಟ್ಟಲು ಹೆಚ್ಚು ಜಾಗೃತಿ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಆಯೋಜಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಿಳಿಸಿದರು. ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಮಿಷನ್ ವಾತ್ಸಲ್ಯ ಮಾರ್ಗಸೂಚಿ ಅನ್ವಯ ಜಿಲ್ಲಾ ಮಕ್ಕಳ ರಕ್ಷಣಾ ಸಮಿತಿ, ಮಕ್ಕಳ ಸಹಾಯವಾಣಿ ಹಾಗೂ ಮಕ್ಕಳ ಕಲ್ಯಾಣ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ 2023-24ನೇ ಸಾಲಿನಲ್ಲಿ 180 ಪ್ರಕರಣಗಳು ವರದಿಯಾಗಿದ್ದು, 105 ಬಾಲ್ಯ ವಿವಾಹವನ್ನು ತಡೆಗಟ್ಟಲಾಗಿದ್ದು, 75 ಬಾಲ್ಯ ವಿವಾಹ ಪ್ರಕರಣಗಳ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಮಂಡ್ಯ 42, ಮದ್ದೂರು 15, ಮಳವಳ್ಳಿ 20, ಶ್ರೀರಂಗಪಟ್ಟಣ 26, ಪಾಂಡವಪುರ 25, ನಾಗಮಂಗಲ 13, ಕೆಆರ್ಪೇಟೆ 39 ಬಾಲ್ಯ ವಿವಾಹ ಪ್ರಕರಣಗಳು ವರದಿಯಾಗಿದ್ದು, ಅವುಗಳಲ್ಲಿ ಒಟ್ಟು 105 ಬಾಲ್ಯ ವಿವಾಹವನ್ನು ತಡೆಗಟ್ಟಲಾಗಿದ್ದು, 75 ಬಾಲ್ಯ ವಿವಾಹ ಪ್ರಕರಣಗಳ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಎಂದರು. ಬಾಲ್ಯ ವಿವಾಹವು ಒಂದು ಸಾಮಾಜಿಕ ಪಿಡುಗಾಗಿದೆ. ಸಂಬಂಧಿಸಿದಂತೆ ಸ್ಥಳೀಯ ಮಟ್ಟದಲ್ಲಿ ಒಂದು ಸಮಿತಿ ರಚಿಸಿ ಬಾಲ್ಯ ವಿವಾಹ ಜರುಗಲಿಕ್ಕೆ ಕಾರಣಗಳೇನು ಎಂಬ ಸಮೀಕ್ಷೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ ಎಂದರು. ಜಿಲ್ಲಾ ಮಕ್ಕಳ ಸಹಾಯವಾಣಿ 1098 2011ರಿಂದ ಆಗಸ್ಟ್ 2023ರವರೆಗೆ ಮಕ್ಕಳ ಸಹಾಯವಾಣಿಯ ಸ್ವಯಂ ಸೇವಾ ಸಂಸ್ಥೆಯ ಮುಖಾಂತರ ನಡೆಯುತ್ತಿತ್ತು. ಸೆಪ್ಟೆಂಬರ್ 2023ರಿಂದ ಮಕ್ಕಳ ಸಹಾಯವಾಣಿಯು ಕೇಂದ್ರ ಪುರಸ್ಕೃತ ಯೋಜನೆಯಾದ ಮಿಷನ್ ವಾತ್ಸಲ್ಯ ಯೋಜನೆಯ ಮಾರ್ಗಸೂಚಿಯನ್ವಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಸಿದ್ದಲಿಂಗೇಶ್, ಪೊಲೀಸ್ ಇನ್ಸ್ಪೆಕ್ಟರ್ ಬಿ ದೇವರಾಜು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಎಸ್ ರಾಜಮೂರ್ತಿ, ನಿರೂಪಣಾಧಿಕಾರಿ ಧರಣಿ ಕುಮಾರ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ರಶ್ಮಿ, ಕೌಶಲ್ಯ ಅಭಿವೃದ್ಧಿ ಇಲಾಖೆ ಅಧಿಕಾರಿ ನಾಗಾನಂದ ಅವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 2023-24ನೇ ಸಾಲಿನಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 731ನೇ ರ್ಯಾಂಕ್ ಪಡೆದ ಮುತ್ತತ್ತಿ ಕಾಡಂಚಿನ ಗ್ರಾಮದ ಬೀರೂಟ ಗ್ರಾಮದ ಚಂದನ್ ರವರಿಗೆ ಹಲಗೂರಿನ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ಮೇ 21ರಂದು ಅಭಿನಂದನಾ ಸಮಾರಂಭ ನಡೆಯಲಿದೆ ಎಂದು ಶಿಕ್ಷಕರಾದ ಶಿವಲಿಂಗಯ್ಯ ತಿಳಿಸಿದರು. ಹಲಗೂರಿನ ಪಬ್ಲಿಕ್ ಶಾಲಾ ಆವರಣದಿಂದ ಗೌರಿಶಂಕರ ಕಲ್ಯಾಣ ಮಂಟಪದವರೆಗೆ ಬೆಳ್ಳಿ ರಥದ ಸಾರೋಟ್ನಲ್ಲಿ ಮೆರವಣಿಗೆ ಮಾಡಿ ನಂತರ 11 ಗಂಟೆಗೆ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ಎಚ್.ಎಲ್. ನಾಗರಾಜು ಹಾಗೂ ಹಲಗೂರು ಹೋಬಳಿಯಲ್ಲಿ ಪ್ರಥಮವಾಗಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸಾದ ಲಕ್ಷ್ಮೀರವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಅಪ್ಪಟ ಗ್ರಾಮೀಣ ಪ್ರತಿಭೆ ಮುತ್ತತ್ತಿ ಕಾಡಂಚಿನಲ್ಲಿ ಜನಿಸಿದಂತಹ ಶ್ರೀ ಚಂದನ್ BS ರವರು ಈ ಒಂದು ಸಾಧನೆಯನ್ನ ಮಾಡಿರ್ತಾರೆ. ಈಗಾಗಲೇ ಹಲಗೂರು ಹೋಬಳಿನಲ್ಲಿ ಅಭಿಷೇಕ್ ಗೌಡ ಮತ್ತು ಲಕ್ಷ್ಮಿ ಅವರು ಇವರು ತ್ರಿರತ್ನಗಳು ನಮಗೆ ಈ ಹೋಬಳಿಯ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ
ಹಲಗೂರಿನಲ್ಲಿರ್ತಕ್ಕಂತಹ ಎಲ್ಲ ಸಾಧಕಾಭಿಮಾನಿಗಳು ಒಂದು ತೀರ್ಮಾನಕ್ಕೆ ಬಂದು ಈ ಪ್ರತಿಭೆಯನ್ನು ನಾವು ಪುರಸ್ಕಾರವನ್ನು ಮಾಡಬೇಕು ಅಂತ ತೀರ್ಮಾನ ನಡೆಸಿ ದಿನಾಂಕ 21/5/2024 ಗೌರಿ ಶಂಕರ ಕಲ್ಯಾಣ ಮಂಟಪ ಬೆಳಿಗ್ಗೆ 10:30 ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಹಲಗೂರು ಹೋಬಳಿಯ ಒಂದು ಸಾಧನೆ ಹೆಗ್ಗುರುತಾಗಿ ಈ ಒಂದು ಚಂದನ್ BS ರವರು ನಿಂತಿರ್ತಾರೆ. ಹಲಗೂರು ಹೋಬಳಿಯ ಸಾಧಕ ಅಭಿಮಾನಿ ಬಳಗದ ವತಿಯಿಂದ ಅಭಿನಂದನೆ ಸಮಾರಂಭ ಹಮ್ಮಿಕೊಂಡಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು, ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು, UPSC, APSC ಪರೀಕ್ಷೆ ತೆಗೆದುಕೊಂಡಿರುವವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಶಿಕ್ಷಕರಾದ ಶಿವಲಿಂಗಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಆದ್ರಿಂದಾಗಿ ಹಲಗೂರು ಹೋಬಳಿ ಮತ್ತು ಸುತ್ತಮುತ್ತಲಿನ ಪಕ್ಕದ ಹೋಬಳಿಯ ಎಲ್ಲ ಸಮಸ್ತ ನಾಗರಿಕರು ಕೂಡ ಹಳ್ಳಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರು, ಆ ವಿದ್ಯಾರ್ಥಿಗಳ ಜೊತೆಗೆ ಕಾಲೇಜು ವಿದ್ಯಾರ್ಥಿಗಳು UPSC ಮತ್ತು KPSC ಪರೀಕ್ಷೆಗಳನ್ನು ತೆಗೆದುಕೊಂಡು ನಾವು ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಆಕಾಂಕ್ಷಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಗೋಷ್ಠಿಯಲ್ಲಿ ಸುರೇಶ್, ಬಸವರಾಜು, ಶ್ರೀನಿವಾಸ್, ಮನೋಹರ್ ಸೇರಿದಂತೆ ಇತರರಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಹೇಶ್ ರವರ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿರವರಿಗೆ ಬೆಂಗಳೂರಿನಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು. ಏಕಕಾಲದಲ್ಲಿ ಎಲ್ಲಾ ಕೆಲಸದ ಒತ್ತಡ, ವಿವಿಧ ಬಗೆಯ ಮೊಬೈಲ್ ಆಪ್ಗಳನ್ನು ಬಳಸಿ ಸರ್ಕಾರದ ಯೋಜನೆಗಳನ್ನು ಜಾರಿಗೊಳಿಸಲು ತೀವ್ರ ಒತ್ತಡ ಹೇರಲಾಗುತ್ತಿದೆ. ರಜದ ದಿನಗಳಲ್ಲಿಯೂ ಕೆಲಸ ನಿರ್ವಹಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಎಂದು ನೌಕರರು ಅಸಮಾಧಾನ ಹೊರಹಾಕಿದರು. ತುಂಬ ಒತ್ತಡ ಮಾಡಿ ಮಾಡಿಸ್ತಾ ಇದ್ದಾರೆ ಸರ್. ಲಾಸ್ಟ್ 3 days ರಜೆ ಇದ್ದಾಗ ಸಹಿತ ಎಲ್ಲ ರಜಾದಿಂದಲೂ ಕೆಲಸ ಮಾಡಿದ್ದೀವಿ. ತುಂಬ ತೊಂದರೆ ಆಗ್ತಿದೆ ಅನ್ನೋ ಉದ್ದೇಶಕ್ಕೆ ಇವತ್ತು ತಮ್ಮನ್ನೇ ಭೇಟಿ ಮಾಡಿ ಇದು ಮಾಡ್ತಾ ಇದ್ದೀವಿ ಸರ್. DC ಅವರ ಹಂತದಲ್ಲಿ, ತಹಸೀಲ್ದಾರ್ಸ್ ಹಂತದಲ್ಲಿ ಹೋಗಿ ಕೇಳಿದ್ರೆ ನಮಗೆ PRS ಸಾಹೇಬರಿಂದ ಒತ್ತಡ ಇದೆ, ಮಿನಿಸ್ಟ್ರದು ಒತ್ತಡ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಕೈ ಚೆಲ್ತಾ ಇದ್ದಾರೆ ಸರ್. ಅಲ್ಲಿ ನಮಗೆ ಜಿಲ್ಲಾ ಮಟ್ಟದಲ್ಲಿ ಇದಕ್ಕೆ ಏನು ಕೂಡ ಪರಿಹಾರ ಸಿಗ್ತಾ ಇಲ್ಲ. ದಯಮಾಡಿ ಕೆಲಸ ಮಾಡಿಕೊಡ್ತೀವಿ ಸರ್. ಅದಕ್ಕೆ ಸ್ವಲ್ಪ ನಮಗೆ ಕಾಲಾವಕಾಶ ಕೊಟ್ಟು, ಮತ್ತೆ ಅದರಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ನ ಸರ್ ಈಗ ಫೀಲ್ಡ್ನಲ್ಲಿ ಮಾಡ್ತಾ ಇರುವಾಗ ನಮ್ಮೆಲ್ಲರ ಗಮನಕ್ಕೆ ಬಂದಿರೋದನ್ನ ಸರ್ ತಮ್ಮ ಗಮನಕ್ಕೂ ತರ್ತಾ ಇದ್ದೀವಿ. ಆಧಾರ್ ಸೀಡಿಂಗ್ ಆ್ಯಪ್, ಲ್ಯಾಂಡ್ ಬಿಟ್ ಆ್ಯಪ್, ಬಗರ್ ಹುಕುಂ ಹಕ್ಕು ಪತ್ರಗಳ ಆ್ಯಪ್ ಸೇರಿದಂತೆ ಇನ್ನಿತರ ಕೆಲಸಗಳ ಒತ್ತಡವನ್ನು ಸಡಿಲಗೊಳಿಸುವಂತೆ ಆಗ್ರಹಪಡಿಸಿದರು. ಲ್ಯಾಂಡ್ ಬಿಟ್ ಮಾಡಬೇಕು ಸರ್, ಬಗರ್ ಹುಕುಂ ಮಾಡಬೇಕು, ಹಕ್ಕು ಪತ್ರ ಮಾಡಬೇಕು ಸರ್, ಆಧಾರ್ ಸೀಡಿಂಗ್ ಮಾಡಬೇಕು, ರೈತರನ್ನ ಅಟೆಂಡ್ ಮಾಡಬೇಕು ಸರ್. ಅವ್ರಿಗೆ ರೈತರು ಬಂದಾಗ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಅಟೆಂಡ್ ಮಾಡಬೇಕು. ಮಾಡ್ಕೊಡೋಕೆ ತಮ್ಮ ಇದರಲ್ಲಿ ಸರ್ ಇಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿ ಆದ್ರೂ ಚಿಂತೆ ಇಲ್ಲ ಸರ್. ಜಿನೈನ್ ಅಂತ ಕನ್ಸಿಡರ್ ಮಾಡಿದ್ರು ಮಾಡ್ಕೊಡೋದಕ್ಕೆ ಆ ಥರದ್ದೊಂದು ಅವಕಾಶನಾದರೂ ನಮಗೆ ಮಾಡ್ಕೊಡಿ ಸರ್. ಸರ್ವಿಸ್ ರಿಲೇಟೆಡ್ ಸರ್ ನಮ್ಗೆ ಏನೂ ಅನುಕೂಲಗಳು ಸಿಗ್ತಾ ಇಲ್ಲ ಸರ್. ಪ್ರಮೋಷನ್ ಇಲ್ಲ 2 ವರ್ಷದಿಂದ, ಮತ್ತು ಈ ಡೆಪ್ಯುಟೇಷನ್ ಟ್ರಾನ್ಸ್ಫರ್ಸು ಕೂಡ ಇಲ್ಲ. ಹಾಗಾಗಿ ಆ ಇಶ್ಯೂನಲ್ಲೂ ನಮಗೆ ಒಂದಷ್ಟು ಡೆಪ್ಯುಟೇಷನ್ ಬಗ್ಗೆ ಸ್ಕ್ರೀನಿಂಗ್ ಕಮಿಟಿ ಏನೋ ಸ್ವಲ್ಪ ಈ ರೂಟ್ ಏನಾದರೂ ಟ್ರೈ ಮಾಡಬೇಕು. ಫಾರ್ಮೇಷನ್ ಆಯಿತು ಸರ್, ಪ್ರೋಸೆಸ್ ಆಗಲಿಲ್ಲ ಸರ್. ಒಂದು ಕೇಸ್ ಆಗಲಿಲ್ಲ. ಸಾಹೇಬ್ರ ಹತ್ರ ಕೂಡ ಒಂದಷ್ಟು ಡೆಪ್ಯುಟೇಷನ್ ಕೇಸಸ್ ಇಲ್ಲ, ಬಾಲ ಬೆಂಡಿಂಗ್ ಇದೆ, ಒಂದು ಆಗಿಲ್ಲ. ಸರ್ಕಾರ ಬಂದಾಗಲಿಲ್ಲ. ಯಾಕಂದ್ರೆ ಒಂದು ಶುರು ಮಾಡಿದ್ರೆ ಈಗ 100 ಬರ್ತಾವ ಅನ್ನೋದು ಮೇನ್ ಉದ್ದೇಶ ಆಕ್ಚುಲಿ. ಸೊ ಅದಕ್ಕಾಗಿ ನಾವು ನೋಡ್ತೀವಿ. ಹೈ ಲೆವೆಲ್ ಕಮಿಟಿ ಪ್ರಮೋಷನ್ ಡೆಪ್ಯುಟೇಷನ್ ನಾವು ಹ್ಯಾಂಡಲ್ ಮಾಡ್ತೀವಿ. ವಿಶೇಷವಾಗಿ ಪತಿ ಪತ್ನಿ ಪ್ರಕರಣದ್ದು ಪ್ರೆಸೆಂಟ್ ಪ್ರಾವಿಷನ್ ಇದೆ ಸರ್. ತುಂಬ ಜನದ್ದು ಆದೇಶ ಆಗಿದೆ ಸರ್. ಮತ್ತೆ ಗೇಟ್ ಹೋಗುವ ಆದೇಶ ಮಾಡ್ಕೊಂಡಿದ್ದಾರೆ ಸರ್. ಅವ್ರನ್ನೂ ಕೂಡ ಸರ್ ಮಾಡ್ತಿದ್ದಾರೆ ಸರ್. ಕೆಲವರು ಅಂಗವಿಕಲರು ಕೂಡ ಇದ್ದಾರೆ, ಅದರಲ್ಲಿ ಗರ್ಭಿಣಿಯರು ಇದ್ದಾರೆ, ಪಾಪ ಅವರು ಸಣ್ಣ ಮಕ್ಕಳು ಕೂಡ ಕರ್ಕೊಂಡ್ಬಂದಿದ್ದಾರೆ ಸರ್. ದಯವಿಟ್ಟು ಅದು ಪ್ರಾವಿಷನ್ ಇದೆ ಸರ್ ಪತಿ ಪತ್ನಿ ಪ್ರಕರಣ, ಅದು ಮಾಡ್ಕೊಡ್ತಾರೆ ಸರ್. ನಮಗೂ ಗೊತ್ತಿದೆ, ನಾವು ಕೂಡ ಅದರಲ್ಲಿ ಸಫರ್ ಆಗ್ತಿದ್ದೀವಿ. ನಾವು ಕೂಡ ಅಂದರೆ ಹಂಗೆ ತಗೊಳ್ಳೋದೇ ಇರೋದ್ರಿಂದ ನಮ್ಮಲ್ಲಿ ಕೂಡ ಸಮಸ್ಯೆ ಇದೆ, ಈ ಆಫೀಸಲ್ಲಿ ಕೂಡ ಸಮಸ್ಯೆ ಇದೆ. ಅಟ್ಲೀಸ್ಟ್ ಈಗ ಡೆಪ್ಯುಟೇಷನ್ ಇದ್ದವ್ರನ್ನಾದ್ರೂ ಡಿಸ್ಟರ್ಬ್ ಮಾಡಲಿಕ್ಕೆ ನಾವು ಒತ್ತಡ ಜಾಸ್ತಿ ಮಾಡ್ತಾ ಇಲ್ಲ. ಈಗ ಇದ್ದವರನ್ನು ವಾಪಸ್ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ನಾಯ್ಕ, ಉಪಾಧ್ಯಕ್ಷ ಎಸ್ ಮಧುಸೂದನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಆರ್ಪೇಟೆ ಪಟ್ಟಣದಲ್ಲಿರುವ ಸೈಸ್ ಸ್ಕೂಲ್ ಆಫ್ ಡ್ಯಾನ್ಸ್ ನೃತ್ಯ ಶಾಲೆಯ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭವು ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕೆಆರ್ಪೇಟೆಯ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು RTO ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಉದ್ಘಾಟಿಸಿದರು.
ನಂತರ ಮಾತನಾಡಿದ ಅವರು, ಮಕ್ಕಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢ ಆರೋಗ್ಯಕ್ಕೆ ಸಹಕಾರಿಯಾಗಬೇಕು. ಅಲ್ಲದೆ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಯಬೇಕು ಅಂತ ಹೇಳಿದರು. ಒಂದು ಬೇಸಿಗೆ ಶಿಬಿರವನ್ನು ಮಾಡಿ ಮಕ್ಕಳನ್ನು ನಿರಂತರವಾಗಿ ಹಲವಾರು ಆಯಾಮಗಳಲ್ಲಿ ಬೇಸಿಗೆ ಶಿಬಿರ ಮಕ್ಕಳನ್ನು ಮನೆಯಲ್ಲಿ ಇರೋಕ್ಕಾಗದೇ ಇರೋದಕ್ಕೆ ಕಳಿಸಿದಿರೋ ಅಥವಾ ಮಕ್ಕಳು ನಿಜವಾಗ್ಲೂ ಏನಾದರೂ ಕಲೀಲಿ ಅಂತ ಕಳಿಸಿದಿರೋ ಅದು ಪೋಷಕರು ಗೊತ್ತಿರುತ್ತೆ. ಮಕ್ಕಳು ಮನೆಯಲ್ಲಿ ಇರೋಕ್ಕಾಗಲ್ಲ, ನಾನು ಅಪ್ಪ ಅಮ್ಮನ ಜೊತೆಲಿ ಇರೋದ್ರ ಬದಲು ಸ್ನೇಹಿತರ ಜೊತೆಲಿ ಹೋಗಿ ಅಲ್ಲಿ ಆಟ ಆಡಿ ಕಾಲ ಕಳೀಬೋದು ಅಂತ ಹೋಗಿರ್ತಾರೋ ಇಲ್ವೋ ಅನ್ನೋಂಥದ್ದು ಮಕ್ಕಳ ಮನಸ್ಥಿತಿ ಇರುತ್ತೆ. ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ಡಾಕ್ಟರ್ GN ರಾಮಕೃಷ್ಣಗೌಡ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿದರು. ನಂತರ ಮಾತನಾಡಿದ ಅವರು, ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವದ ವಿಕಸನಕ್ಕೆ ಬೇಸಿಗೆ ಶಿಬಿರ ವರದಾನವಾಗಲಿದೆ ಅಂತ ಅವರು ಹೇಳಿದರು. ಹೆಸರನ್ನು ಒಳ್ಳೆಯ ಹೆಸರಿಟ್ಟಿದ್ದಾರೆ, ಸೈ ಅನ್ನೋದು. ಈ ಸೈ ಅಂದರೆ ಬಹುಶಃ ಎಲ್ಲದರೂ ಜೈ ಅಂತ ಹೇಳಿ. ಬಹುಶಃ ನೀವು ಪ್ರಾರಂಭದಲ್ಲಿ ನೋಡಿದ್ರಿ, ಭರತನಾಟ್ಯ ಆಗ್ಬೋದು, ಪ್ರಾರ್ಥನೆ ಆಗ್ಬೋದು, ಭಕ್ತಿಗೀತೆ ಆಗ್ಬೋದು, ಕರಾಟೆ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಇಂಗ್ಲೀಷ್ ಗೀತೆ ಆಗ್ಬೋದು. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಮನರಂಜು ಹಾಗೆ ಮಕ್ಕಳುಗಳನ್ನು ತಯಾರು ಮಾಡುವಂಥ ಕೆಲಸವನ್ನು ದಂಪತಿಗಳು ಮಾಡಿದ್ದಾರೆ. ಬಹುಶಃ ಅದು ಮೆಚ್ಚುಗೆ ಪಡುವಂಥ ಕಾರ್ಯಕ್ರಮ. ಅದೇ ಮಲ್ಲಿಕಾರ್ಜುನ ಸಾಹೇಬರು ನಾವು ಮಾತಾಡ್ತಾ ಇದ್ರು, ಇಂತಹ ಕಾರ್ಯಕ್ರಮಗಳನ್ನು ಮಾಡೋದು ಬಹಳ ಕಷ್ಟ ಮತ್ತು ಕ್ಲಿಷ್ಟಕರವಾದಂಥ ಕೆಲಸ. ಗ್ರಾಮೀಣ ಪ್ರದೇಶದಂಥ ಮಕ್ಕಳ ಪ್ರತಿಭೆಗಳಿದೆಯಲ್ಲ, ಸ್ತುತ್ವವಾದ ಪ್ರತಿಭೆಗಳು, ಅದನ್ನು ಹೊರಹೊಮ್ಮಿಸಬೇಕು ಅಂತ ಹೇಳಿದ್ರೆ ಇಂತಹ ವೇದಿಕೆಗಳು ಅವ್ರಿಗೆ ಬೇಕಾಗ್ತದೆ. ವೇದಿಕೆಯಲ್ಲಿ ಉದ್ಯಮಿ ಬಿ ರಾಜಶೇಖರ್, KBC ಮಂಜುನಾಥ್, ಕರವೇ ಜಿಲ್ಲಾಧ್ಯಕ್ಷ ವೇಣು, ಪತ್ರಕರ್ತ ಕಾಡುಮೆಣಸಿ ಚಂದ್ರು, ಕಾಮಿಡಿ ಕ್ರೀಡಾಳುಗಳು ಖ್ಯಾತಿಯ ಕೇಶವ ಮತ್ತಿತರರು ಭಾಗವಹಿಸಿದರು. ಮಕ್ಕಳು ನೀಡಿದ ಆಕರ್ಷಕ ನೃತ್ಯ ಪ್ರದರ್ಶನವು ಪೋಷಕರು ಹಾಗೂ ಸಾರ್ವಜನಿಕರ ಗಮನವನ್ನು ಸೆಳೆಯಿತು. ಮೇ 20ರಂದು ಸಮಾಜ ಸೇವಕ RTO ಮಲ್ಲಿಕಾರ್ಜುನ್ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕಿನ SSLC ಹಾಗೂ PUC ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು KR ಪೇಟೆ ಪಟ್ಟಣದಲ್ಲಿರುವ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಕರ್ತ ನೀಲಕಂಠ ತಿಳಿಸಿದರು. RTO ಮಲ್ಲಿಕಾರ್ಜುನ್ ರವರ ಕಚೇರಿಯಲ್ಲಿ ನಾಟಕದ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಅಂದು ಸಾರ್ವಜನಿಕ ಆಸ್ಪತ್ರೆಯ ಒಳ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಸಸಿಗಳನ್ನು ನೆಟ್ಟು ನೀರುಣಿಸುವ ಕಾರ್ಯಕ್ರಮ ಹಾಗೂ ರಾತ್ರಿ 8 ಗಂಟೆಗೆ ಸರಿಯಾಗಿ ನುರಿತ ಕಲಾವಿದರಿಂದ ಅಭಿಮನ್ಯು ವಿವಾಹ ಅಥವಾ ಭೀಮ ದುರ್ಯೋಧನರ ಗದಾಯುದ್ಧ ಎಂಬ ಪೌರಾಣಿಕ ನಾಟಕವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಭಾಗವಹಿಸಿ ಕಲಾವಿದರಿಗೆ ಪ್ರೋತ್ಸಾಹ ನೀಡುವಂತೆ ಮನವಿ ಮಾಡಿದರು. RTO ಅಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇದೇ ಮೇ 20ನೇ ತಾರೀಕು ಸೋಮವಾರ ನಾವು KR ಪೇಟೆ ಪಟ್ಟಣದಲ್ಲಿ ಮಲ್ಲಿಕಾರ್ಜುನ್ ಅವರ ಅಭಿಮಾನಿ ಬಳಗದ ವತಿಯಿಂದ ಆಯೋಜನೆಯನ್ನು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ. ಮಲ್ಲಿಕಾರ್ಜುನ ಅವರ ಅಭಿಮಾನಿ ಬಳಗದ ವತಿಯಿಂದ ನಾವು 20ನೇ ತಾರೀಕು ಸೋಮವಾರ ಸಂಜೆ 7 ಗಂಟೆಗೆ ಬಂದು ಈ ಪೌರಾಣಿಕ ನಾಟಕವನ್ನು ವೀಕ್ಷಣೆ ಮಾಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು, ಕಲೆಯನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಮಲ್ಲಿಕಾರ್ಜುನ್ ಅವರ ಅಭಿಮಾನಿ ಬಳಗದ ವತಿಯಿಂದ ಮನವಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ RTO ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಡಾಕ್ಟರ್ ರಾಜಕುಮಾರ್, ಕಲಾ ಸಂಘದ ತಾಲೂಕು ಅಧ್ಯಕ್ಷ ದೇವರಾಜು, ಆರೋಗ್ಯ ಇಲಾಖೆಯ ನಿವೃತ್ತ ನೌಕರ ಚಂದ್ರೇಗೌಡ, ಅಶೋಕ್, ರಾಮಲಿಂಗು ಸೇರಿದಂತೆ ಇತರರು ಹಾಜರಿದ್ದರು. KR ಪೇಟೆ ಮತ್ತು ಮಳವಳ್ಳಿಯಲ್ಲಿ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಮಾಜಿ ಪ್ರಧಾನಿ HD ದೇವೇಗೌಡರವರ ಜನ್ಮ ದಿನಾಚರಣೆಯನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿದರು. KR ಪೇಟೆ ಮತ್ತು ಮಳವಳ್ಳಿಯಲ್ಲಿ ದೇಶದ ಮಾಜಿ ಪ್ರಧಾನಿ ಹಾಗೂ JDS ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ HD ದೇವೇಗೌಡರವರ 92ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. KR ಪೇಟೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿದ ಶಾಸಕ HD ಮಂಜು, ದೇಶ ಕಂಡ ಅಪರೂಪದ ರಾಜಕಾರಣಿ, ರೈತರ ಹಿತಚಿಂತಕರು ಮಾಜಿ ಪ್ರಧಾನಿ ದೇವೇಗೌಡರವರು. ಅಪ್ಪಾಜಿರವರ ಹುಟ್ಟುಹಬ್ಬದ ಹಿನ್ನೆಲೆ ತಾಲೂಕು ಸರ್ಕಾರಿ ಆಸ್ಪತ್ರೆ ಒಳ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು. ದೇವೇಗೌಡಪ್ಪಾಜಿಯವರ ಜನ್ಮದಿನ, ಆ ಜನ್ಮದಿನ ಅಂಗವಾಗಿ ತಾಲೂಕು ಅಧ್ಯಕ್ಷರು ನಮ್ಮ ತಾಲೂಕು ಎಲ್ಲ ಮುಖಂಡರೊಡಗೂಡಿ ಇವತ್ತು ತಾಲೂಕಿನಲ್ಲಿ ಆಸ್ಪತ್ರೆ ದಾಖಲಾಗಿದ್ದ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡೋದ್ರ ಮುಖಾಂತರ ಯಾವುದೇ ರೀತಿ ಪಟಾಕಿ ಮತ್ತು ಕೇಕ್ ಕತ್ತರಿಸ್ತೇನೆ ಸರಳವಾಗಿ ಅವರ ಒಂದು ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ದೇವರು ಆ ಭಗವಂತನ ಕೇಳ್ಕೊಳ್ಳೋದಿಷ್ಟೇ, ಅವರ ಸೇವೆ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಇನ್ನೂ ಅಗತ್ಯ ಇದೆ.
ಅವ್ರಿಗೆ ದೀರ್ಘಾಯುಷ್ಯನ ಕೊಡಲಿ, ಒಂದು ಶಕ್ತಿಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಅಂತ ದೇವರು ಪ್ರಾರ್ಥನೆ ಮಾಡ್ತಾ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಎನ್ ಜಾನಕಿರಾಮ್, ಮನ್ಮೂಲ್ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್, ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಹೊಸಹೊಳಲು ಅಶೋಕ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಲ್ಲೇನಹಳ್ಳಿ ಮೋಹನ್, ತಾಲೂಕು ಜೆಡಿಎಸ್ ಕಾನೂನು ಘಟಕದ ಅಧ್ಯಕ್ಷ ವಿಎಸ್ ಧನಂಜಯ್ ಕುಮಾರ್, ನೂರಾರು ಜೆಡಿಎಸ್ ಕಾರ್ಯಕರ್ತರು ಸೇರಿದಂತೆ ಇತರರು ಭಾಗವಹಿಸಿದ್ದರು. ಮಳವಳ್ಳಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿರವರ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಜೆಡಿಎಸ್ ಮುಖಂಡರು ದೇವೇಗೌಡರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಅನ್ನದಾನಿರವರು, ಮಾಜಿ ಪ್ರಧಾನಿ ದೇವೇಗೌಡರ ಜನ್ಮದಿನ ರೈತರು, ಬಡವರು, ದೀನದಲಿತರ ಸಂತಸದ ದಿನ ಎಂದು ಬಣ್ಣಿಸಿದರು. ಜೆಡಿಎಸ್ ಪಕ್ಷಕ್ಕೆ ಮತ್ತು ರೈತರಿಗೆ, ಬಡವರಿಗೆ ಒಂದು ವಿಶೇಷವಾದಂಥ ದಿವಸ ಅಂತೇಳಿ ನಾನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಳವಳ್ಳಿಯಿಂದ ಅವ್ರಿಗೆ ನಾವೆಲ್ಲರೂ ಸೇರಿ, ರೈತರು, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಅವ್ರಿಗೆ ಶುಭವನ್ನು ಹಾರೈಸ್ತಕ್ಕಂಥ ಈ ಸಂದರ್ಭದಲ್ಲಿ ಪರಮಾತ್ಮ ಇವತ್ತು ಅವ್ರಿಗೆ ಇನ್ನೂ ಕೂಡ ಹೆಚ್ಚಿನ ಆರೋಗ್ಯವನ್ನು ಕೊಡಲಿ, ಒಳಿತನ್ನು ಕೊಡಲಿ, ಇನ್ನೂ ಭಾಳ ದಿನಗಳ ಕಾಲ ನಮ್ಮ ಜೊತೆಲಿ ಇರಲಿ, ಈ ರೈತರ ಬಡವರಿಗೆ ದನಿಯಾಗಿರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅವ್ರಿಗೆ ಹಾರೈಸ್ತಾ, ಇದೇ ಸಂದರ್ಭದಲ್ಲಿ ಯುವ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ರವಿ, ಪಕ್ಷದ ತಾಲೂಕು ಅಧ್ಯಕ್ಷ ವಿಶ್ವನಾಥ್, ಪಟ್ಟಣ ಅಧ್ಯಕ್ಷ ಪ್ರಭು, ಮಹಿಳಾ ಘಟಕದ ಅಧ್ಯಕ್ಷೆ ಪದ್ಮಾ, ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷ ಕಾಂತರಾಜು, ಪುರಸಭಾ ಸದಸ್ಯರಾದ ಟಿ ನಂದಕುಮಾರ್, ಸಿದ್ದರಾಜು, ನೂರುಲ್ಲಾ, ಮುಖಂಡರಾದ ಅಂಕನಾಥ್, ನಾಗರಾಜು, ವಾಸುದೇವ್ ಮತ್ತಿತರರು ಈ ವೇಳೆ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯ ಜಿಲ್ಲೆಯಾದ್ಯಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರ ಜನ್ಮದಿನಾಚರಣೆ. ಜೆಡಿಎಸ್ ಕಾರ್ಯಕರ್ತರಿಂದ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅಭಿಮಾನಿಗಳಿಂದ ಶುಭ ಹಾರೈಕೆಯ ಮಹಾಪೂರ. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನಿಂದ ಗೋರುಚ್ಚ ದತ್ತಿನಿಧಿ ಪ್ರಶಸ್ತಿ ಪ್ರದಾನ. ಕಾರ್ಯಕ್ರಮಕ್ಕೆ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಚಾಲನೆ. ಸಾಹಿತ್ಯಕ್ಕೆ ಜಾತಿ ಕುಲ ಇಲ್ಲ ಎಂದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ. ಹುಬ್ಬಳ್ಳಿ ಯುವತಿ ಅಂಜಲಿ ಹತ್ಯೆಗೆ ತೀವ್ರ ಆಕ್ರೋಶ. ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹ. ಮಂಡ್ಯ ಜಿಲ್ಲಾ ಕುರುಬರ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಮೈತ್ರಿ ಅಭ್ಯರ್ಥಿಯಾಗಿ ವಿವೇಕಾನಂದ ನಾಮಪತ್ರ ಸಲ್ಲಿಕೆ. ಎನ್ಡಿಎ ಅಭ್ಯರ್ಥಿಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಾಥ್. ಇಸಿ ನಿಂಗರಾಜಗೌಡರ ಮನವೊಲಿಸಿದ ಬಿಜೆಪಿ ವರಿಷ್ಠರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.